ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರು ಆತನಾಗಿದ್ದಾನೆ. ನಿರೀಕ್ಷೆಯ ವಾಕ್ಯದ ಮೂಲಕ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಈ ದಿವಸ 1 ಸ್ಯಾಮುವೇಲ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದುವುದಾದರೆ, ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು, ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು, ಬಾಹುಬಲದಿಂದಲೇ ಯಾವನೂ ಜಯ ಹೊಂದಲಾರನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ, ದೇವರು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ಅವರ ಮಾರ್ಗಗಳನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ದುಷ್ಟರಾದರೋ ಅಂಧಕಾರದಲ್ಲಿ ಮುಳುಗಿ ಮೌನವಾಗಿರುವರು ಎಂಬುದಾಗೂ ಸಹ ನಾವು ನೋಡ್ತೇವೆ. ಯಾಕೆಂದರೆ ದೇವರನ್ನು ಸೇವಿಸುವವರಿಗೂ ಸೇವಿಸದೇ ಇರೋವರಿಗೂ ಒಂದು ತಾರತಮ್ಯವನ್ನು ಕೊಡ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾರಲ್ಲ. ನಾವು ನಮ್ಮ ಒಂದು ಬಾಹುಬಲದಿಂದ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯೆಹೋವನು ಕೊಟ್ಟರೆ ಮಾತ್ರ ನಮ್ಮ ಜೀವಿತದಲ್ಲಿ ಜಯ ಸಿಗ್ತದೆ. ನಮ್ಮಲ್ಲಿ ಬಾಹುಬಲ ಇರ್ಬೋದು, ಅಥವಾ ನಮ್ಮಲ್ಲಿ ಇರುವಂತಕ್ಕಂಥ ಒಂದು ಅನೇಕ ಆಶೀರ್ವಾದಗಳ ಮುಖಾಂತರ ನಾವು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನ ಜಯವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯೆಹೋವನ ಕೈಗಳು ಅದನ್ನು ನೆರವೇರಿಸಬೇಕು. ಯೆಹೋವನ ಕೈಗಳು ಅದು ನಮಗೆ ಕೊಡುವಂಥದ್ದಾಗಿರಬೇಕು. ಯೆಹೋವನ ಆಶೀರ್ವಾದವು ಅದು ನಮ್ಮ ಜೀವಿತದಲ್ಲಿ ಭಾಗ್ಯದಾಯಕವಾಗಿದೆ ಎಂಬುದಾಗಿ ನಾವು ನೋಡ್ತೇವಲ್ಲ ಪ್ರಿಯರೇ. ದೇವರು ಪರಿಶುದ್ಧವಾದ ದೇವರು ಆತನಾಗಿದ್ದಾನೆ. ಜಕರ್ಯ 4ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳ್ತದೆ, ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳುವನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ. ದೇವರ ಆತ್ಮದಿಂದಲೇ ನಾವು ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಪ್ರಿಯರೇ. ಸೇನಾಧೀಶ್ವರನ ಯೆಹೋವನ ನುಡಿ ಇದಾಗಿದೆ. ಅದೇ ಕೀರ್ತನೆ 33, 16, 17 ಮತ್ತು 1 ಸ್ಯಾಮುವೇಲ 7ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರು ತನ್ನ ಭಕ್ತರ ಒಂದು ಹೆಜ್ಜೆಯನ್ನು ಕಾಯುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಸಂದರ್ಭದಲ್ಲಿ ನಮ್ಮ ಜೀವಿತವನ್ನು ಕಾದು ನಡೆಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ದಿವಸಗಳಲ್ಲಿ ನಮ್ಮ ಜೊತೆ ಇರುವಂಥ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮವು ಒಬ್ಬೊಬ್ಬರನ್ನು ನಡೆಸಲಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ ಬಲದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ಮಾತ್ರ ನಮಗೆ ಕೊಡಲಿಕ್ಕೆ ಸಾಧ್ಯ. ಆತನು ಮಾತ್ರ ನಮ್ಮ ಜೀವಿತವನ್ನು ಆಶೀರ್ವಾದದಿಂದ ತುಂಬಿಸಲಿಕ್ಕೆ ಸಾಧ್ಯವೇ ಹೊರತು ನಮ್ಮ ಒಂದು ಹಣ ಆಗಲಿ, ನಮ್ಮಲ್ಲಿರುವಂತಕ್ಕಂಥ ತಲಾಂತಾಗಲಿ ಅದು ಯಾವುದಕ್ಕೂ ಉಪಯೋಗ ಬರಲ್ಲ. ಅದೆಲ್ಲ ಸ್ವಾಮಿ ಕೊಟ್ಟರೆ ಮಾತ್ರ ಅದು ನೆಲೆಯಾಗಿ ನಿರ್ತದೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ವೇಳೆಯಲ್ಲಿ ಕರ್ತನೆ ನಿನ್ನ ಒಂದು ಭಕ್ತರ ಹೆಜ್ಜೆಯನ್ನು ಕರ್ತನೆ ಕಾಯುವಂಥ ದೇವರು ನೀನಾಗಿದೆಯಲ್ಲ ದೇವರೇ. ನಿನ್ನ ಸೇವಿಸುವವರಿಗೂ ಸೇವಿಸದೇ ಇರೋವರಿಗೂ ಒಂದು ತಾರತಮ್ಯವನ್ನು ಕೊಡ್ತೇನೆ ಎಂದು ಹೇಳಿದಂಥ ದೇವರು ನೀನಾಗಿದೆಯಾ ಅಪ್ಪ. ಯೇಸುವೆ ಕರ್ತನೆ ದೇವರೇ, ನಿನಗೋಸ್ಕರ ಎಲ್ಲವನ್ನ ಬಿಟ್ಟು ಬಂದು ಎಲ್ಲವನ್ನ ಅಪ್ಪ ಯೇಸು ನಿನಗೋಸ್ಕರ ಮಾಡುವಂತಕ್ಕಂಥ ಯೇಸು ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವದಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ದೇವರೇ, ಒಂದು ತಂಬಿಗೆ ನೀರು ಕೊಟ್ಟರು ಅದಕ್ಕೆ ಪ್ರತಿಫಲವನ್ನು ಕೊಡದೇ ಇರುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅದಕ್ಕೆ ಕೊಡುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅಪ್ಪ ದೇವರೇ, ಅವರನ್ನು ಆಶೀರ್ವದಿಸಿ ಕೊಡು ಸ್ವಾಮಿ. ದೇವರೇ, ನಿನಗೋಸ್ಕರ ವೈರಾಗ್ಯವಾಗಿ ಜೀವಿಸುವಂತಕ್ಕಂಥ ಮಕ್ಕಳನ್ನು ನೀನು ಬಲಪಡಿಸು ದೇವರೇ. ಅವರ ಜೀವಿತವನ್ನು ಆಶೀರ್ವದಿಸಿ ಕೊಡು ಸ್ವಾಮಿ. ನಿನಗೋಸ್ಕರ ಅಪ್ಪ ಅವರ ಕಾಲುಗಳನ್ನು ಜಿಂಕೆ ಕಾಲುಗಳಂತೆ ಮಾರ್ಪಡಿಸಿ ದೇವರೇ, ಎಲ್ಲ ಸಂದರ್ಭದಲ್ಲಿಯೂ ಜಯದಿಂದ ಜಯಕ್ಕೆ ಅವರನ್ನು ನಡೆಸಿಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.